ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಒಂದು ಬ್ರೈಡಲ್ ಡಿಸೈನ್ ಸಾರಿ ಕುಚ್ಚನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾರ್ಮಲ್ ಆಗಿ ಈ ಡಿಸೈನ್ನ ಆಲ್ಮೋಸ್ಟ್ ಎಲ್ಲ ಬ್ರೈಡ್ಸು ಲೈಕ್ ಮಾಡ್ತಾರೆ, ಆಮೇಲೆ ಅದನ್ನೇ ಹಾಕ್ತಾರೆ. ಸೊ ಇಲ್ಲಿ ಫಸ್ಟ್ ಅದಕ್ಕೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಸೊ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ಸ್ ಹಾಕಬೇಕು. ಅದನ್ನು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು 3 ಚೈನ್ ಹಾಕಬೇಕು. ಅದಾದಮೇಲೆ 6 ಚೈನ್ ಹಾಕೋಣ. 6 ಚೈನ್ ಹಾಕಿ ಅದನ್ನ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಒಳಗೆ 4 ಚೈನ್ ಆಗುವಷ್ಟು ಸ್ಪೇಸ್ ಬಿಟ್ಟು ಸೀರೆಗೆ ಲಾಕ್ ಮಾಡಬೇಕು. ಅದು ಈ ರೀತಿ ಯು ಶೇಪ್ ಬರೋ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 3 ಚೈನ್ ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 5 ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ಸೀರೆಗೆ ದಾರ ತಂದು 2 ದಾರ ಒಂದು ಮಾಡಿ 5 ಚೈನ್ನ ಲಾಕ್ ಮಾಡ್ಕೋಬೇಕು. 5 3 3 6 3 3 ಚೈನ್ಸ್. ಇನ್ನು ಮತ್ತೆ 5 ಆಯ್ತಾ, ಈಗ 3 3 6 3 3. ಸೊ ಇಲ್ಲಿ ಕೌಂಟ್ ಏನಂದರೆ 5 3 3 6 3 3. ನಮಗೆ ಒಂದು ಆರ್ಚ್ ಆಗೋಕ್ಕೆ 2 3 ಚೈನ್, 1 6 ಚೈನ್, 2 3 ಚೈನ್ ಬೇಕು. ಸೊ ನಮ್ಗೆ ಒಂದು ಆರ್ಚಿಗೆ ಏನು ಬೇಕಂದರೆ 2 3 ಚೈನ್, ಮಿಡಲ್ 6 ಚೈನ್, ಅದಾದಮೇಲೆ 3 ಚೈನ್, 2 3 ಚೈನ್. ಸೊ ಇಲ್ಲಿ ನಡಕ್ಕೆ ನಾವು 5 ಚೈನ್ ಹಾಕೋದು ಕುಚ್ಚಿಗೋಸ್ಕರ. ಸೊ ನೀವು ಆ ರೀತಿಯಾದರೂ ಕೌಂಟ್ ಇಟ್ಕೊಳ್ಳಿ, ಅಥವಾ ನೀವು 5 3 3 6 3 3 ಮತ್ತು 5 3 3 6 3 3 ಈ ರೀತಿ ಆದರೂ ನೀವು ಕಂಟಿನ್ಯೂ ಹಾಕ್ಕೊಂಡು ಹೋಗ್ಬೋದು ಸೀರೆಗೆ. ಇಲ್ಲ ನೀವು ಒಂದು ಆರ್ಚಿಗೆ, ನಮಗೊಂದು ಆರ್ಚಿಗೆ ಏನು ಬೇಕು 2 3 ಚೈನು, 1 6 ಚೈನು, 2 3 ಚೈನು, ಅದಾದಮೇಲೆ ನಮಗೆ ಒಂದು ಕುಚ್ಚು ಬೇಕು. ಸೊ ಕುಚ್ಚಿಗೆ 5 ಚೈನು. ಸೊ ಈ ರೀತಿ ಆದರೂ ನೀವು ಆರ್ಡರಲ್ಲಿ ನೆನ್ಪಿಟ್ಕೊಂಡು ಹಾಕೋಬೋದು. ಬಟ್ ಇಲ್ಲಿ 6 ಚೈನ್ ಏನು ಲಾಕ್ ಮಾಡ್ತೀವಲ್ಲ, ಆ 6 ಚೈನ್ನ ಒಂದು ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. ಅಂದರೆ ನಮಗದು ಇಲ್ಲಿ ಯು ಶೇಪ್ ಬರಬೇಕು. ಆರ್ಚ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಯು ಶೇಪ್ ಹಾಕೋತೀವಿ. ಸೊ ಅದು 6 ಚೈನ್ ಮಾತ್ರ ನಾವು ಯು ಶೇಪ್ ಹಾಕ್ಕೋಬೇಕು. ಉಳಿದಿದ್ದೆಲ್ಲನೂ ಸ್ಟ್ರೇಟಾಗೆ ಸೀರೆಗೆ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಬೇಸ್ ಲೈನು, ಫಸ್ಟ್ ಸ್ಟೆಪ್ಪು. ಕಂಟಿನ್ಯೂ ಪೂರ್ತಿ ಹೀಗೆ ಹಾಕಬೇಕು. ಸೊ ಎಂಡಲ್ಲಿ ನಿಮಗೆ 5 ಚೈನ್ ಬರೋ ರೀತಿ, ಅಂದರೆ 6 3 3 ಆದಮೇಲೆ 5 ಬರಬೇಕು. 3 3 ಬೇಡ, 5 ಬರಲಿ, ಅಂದರೆ ನಿಮಗೆ ಅಲ್ಲಿ ಕುಚ್ಚು ಕರೆಕ್ಟ್ ಬರುತ್ತೆ. ಸೊ ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ತೊಗೊಳ್ಳಿ. ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ತೊಗೊಂಡಿದ್ದೀನಿ. ಬಟ್ ನೀವು ಸೇಮ್ ಕಲರ್ ತೊಗೊಳ್ಳಿ. ನಾನು 2 ಸ್ಟೆಪ್ಪಲ್ಲಿ ಹಾಕಬೇಕಂತ ಹೇಳಿ ಅಂದ್ಕೊಂಡು ತೊಗೊಂಡೆ, ಮತ್ತೆ ಇಲ್ಲ ಅಂತ 3 ಸ್ಟೆಪ್ ಹಾಕೋಕ್ಕೆ ಹೋದೆ. ಸೊ ಅದಕ್ಕೋಸ್ಕರ ನನಗಿಲ್ಲಿ ಆ ದಾರ ಅಷ್ಟೇ ಇತ್ತು. ಸೊ ಅದಕ್ಕೆ ನಾನು ಇಲ್ಲಿ ಬೇರೆ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನೀವು ಫಸ್ಟ್ ಯಾವ ಕಲರ್ ತೊಗೊಂಡಿದ್ದಲ್ಲ ಅದೇ ಕಲರ್ನೇ ತೊಗೊಳ್ಳಿ. ಇಲ್ಲಿ ತೊಗೊಂಡು ಫಸ್ಟ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 5 ಚೈನ್ಗೆ 5 ಚೈನ್, 5 ಚೈನ್ ಲಾಕಿಗೆ ಲಾಕ್. ಸೊ ಇಷ್ಟು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ತುಂಬ ಡಿಫ್ರೆನ್ಸ್ ಕಾಣಿಸ್ತಿದೆ ನನ್ನ ಗೋಲ್ಡನ್ ಕಲರ್ದು. ನೀವು ಸೇಮ್ ತೊಗೊಳ್ಳಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಚೇಂಜ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಪಕ್ಕದಲ್ಲಿ 3 ಚೈನ್ ಇದೆ. 3 ಚೈನಿಗೆ 3 ಚೈನ್, 3 ಚೈನ್ ಲಾಕ್ಗೆ ಲಾಕ್. ಅದಾದಮೇಲೆ ಈಗ ಒಂದು 3 ಚೈನು, ಒಂದು 6 ಚೈನ್ ಇದೆ. ಸೊ ಒಂದು 3 ಚೈನ್ ಬಿಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸಾತಿ, 2 ದಾರ ಒಂದು ಸಾತಿ, 2 ದಾರ ಒಂದು ಸಾತಿ. ಸೊ 3 ಸರ್ತಿ 2 ದಾರನ ತೆಗಿಬೇಕು. ಸೊ ಇಲ್ಲಿ ತ್ರಿಬಲ್ ಕ್ರೋಶ ಆಗುತ್ತೆ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು, ಮತ್ತು 2 ದಾರ ಒಂದು ತೆಗಿಬೇಕು, ಮತ್ತು 2 ದಾರ ಒಮ್ಮೆ. ಸೊ ಇದು ತ್ರಿಬಲ್ ಕ್ರೋಶ ಅಂತಾರೆ ಇದಕ್ಕೆ. ಸೊ ಇಲ್ಲಿ ಈ 6 ಚೈನ್ ಫಿಲ್ ಆಗೋಷ್ಟು ತ್ರಿಬಲ್ ಕ್ರೋಶಗಳನ್ನ ಮಾಡಬೇಕು. ಈ ವಿಡಿಯೋನ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೊಸಬ್ರೇನಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಅವಾಗ ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ, ಲೇಟೆಸ್ಟ್ ವೀಡಿಯೋಸ್ನ ನೀವು ನೋಡ್ಬೋದು. ಸೊ ನಿಮಗೆ ಡಿಸೈನು ಬಗ್ಗೆ ಹೇಗೆ ಅನಿಸುತ್ತೆ, ಅಥವಾ ಡಿಸೈನ್ ಇಷ್ಟ ಆಯಿತೋ ಇಲ್ವೋ ಅಂತ ನೀವು ಕಮೆಂಟ್ ಮೂಲಕ ಕೂಡ ನನಗೆ ತಿಳಿಸ್ಬೋದು. ನಿಮಗೆ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಲ್ಲಿ ನಾವು ಕಂಟಿನ್ಯೂ ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಾನು ಟೋಟಲಾಗಿ 14 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ.
ಇಲ್ಲಿ ಅಷ್ಟೇ ಹಾಕ್ಕೋಬೇಕು ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ, ನಿಮಗೆ 6 ಫಿಲ್ ಆಗೋವಷ್ಟು 14, 15 ಅಥವಾ 13. ಸೊ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬರು 6 ಲಾಂಗ್ ಲೆಂತಲ್ಲೇ ಹಾಕ್ತಾರೆ, ಒಬ್ಬೊಬ್ಬರು ತುಂಬ ಹತ್ತು ಹಾಕ್ತಾರೆ. ಸೊ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಬೀಳುತ್ತೆ. ಮೀನ್ಸ್ 14 ಹಿಡಿಸೋದಿಲ್ಲ ಒಬ್ಬೊಬ್ಬರಿಗೆ 14 ಚೈನ್ ಹಾಕಿನೂ ನೀವು ಇನ್ನೂ ಸ್ಪೇಸ್ ಉಳಿಯುತ್ತೆ. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಚೈನ್ಸ್ ಬೇಕು ತ್ರಿಬಲ್ ಕ್ರೋಶಗಳು ಅಷ್ಟು ನೀವು ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೋಬೋದು. ಸೊ ಇಲ್ಲೇನು ಕೌಂಟ್ ಇಲ್ಲ, ಒಂದೊಂದಕ್ಕೆ ಕೌಂಟ್ ಇರುತ್ತೆ ಇಷ್ಟೇ ಹಾಕ್ಕೋಬೇಕು ಅಂತ ಹೇಳಿ. ಸೊ ಬಟ್ ಇದೇನು ಕೌಂಟ್ ಇಲ್ಲ. 14 ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಲ್ಲಿ ಪಕ್ಕದಲ್ಲಿರೋ 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ತ್ರಿಬಲ್ ಕ್ರೋಶ ಕಂಬಗಳನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ 3 ಚೈನ್ ಇದೆ, 3 ಚೈನ್ಗೆ 3 ಚೈನ್ ಹಾಕಿ ಆ 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಇದೆ, ಸೊ 5 ಚೈನ್ಗೆ ಮತ್ತು 5 ಚೈನ್ನ ಹಾಕಿ ಆ 5 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನಾವಿಲ್ಲಿ ಯಾವುದೇ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವುದೇ ಲಾಕನ್ನು ಸೀರೆಗೆ ಮಾಡೋದಿಲ್ಲ. ಎಲ್ಲ ಫಸ್ಟ್ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಅದಾದಮೇಲೆ ಮತ್ತೆ 3 ಚೈನ್ ಇದೆ, ಸೊ 3 ಚೈನ್ಗೆ 3 ಚೈನ್ ಹಾಕಿ 3 ಚೈನ್ ಲಾಕಿಗೆ ಲಾಕ್ ಮಾಡಬೇಕು. ಈಗ ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಒಂದು 3 ಚೈನ್ ಇದೆ ಅಲ್ಲಿ ಅದನ್ನ ಬಿಟ್ಟು ನೆಕ್ಸ್ಟು 6 ಚೈನ್ ಇದೆ ನೋಡಿ ಅಲ್ಲಿ ಆ 6 ಚೈನ್ಗೆ ವರ್ಕ್ ಮಾಡಬೇಕು. ಸೊ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. 2 ಟೈಮ್ಸ್ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ, 3 ಸರ್ತಿ 2 ದಾರನ ತೆಗೆದ್ರೆ ಅದಕ್ಕೆ ತ್ರಿಬಲ್ ಕ್ರೋಶ ಅಂತಾರೆ. ಸೊ ಇಲ್ಲಿ ತ್ರಿಬಲ್ ಕ್ರೋಶಗಳನ್ನೇ ಮಾಡ್ಕೊಂಡು ಹೋಗಬೇಕು. ಸೊ ಕಂಟಿನ್ಯೂ ಇಲ್ಲಿ ನಾವು ಫಸ್ಟು ಆರ್ಚಲ್ಲಿ ಎಷ್ಟು ಮಾಡ್ಕೊಂಡಿರ್ತೀವಿ ನೋಡಿ ಅಷ್ಟೇ ತ್ರಿಬಲ್ ಕ್ರೋಶಗಳನ್ನ ಇಲ್ಲೂ ಮಾಡಬೇಕು. ನಾನು 14 ಮಾಡಿದ್ದೀನಿ, ಸೊ ಅದಕ್ಕೆ ನಾನು ಇಲ್ಲಿ 14 ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಆರ್ಚಲ್ಲಿ ಏನಾದರೂ 16, 15 ಈ ರೀತಿ ಮಾಡ್ಕೊಂಡಿದ್ರೆ ಅಷ್ಟೇ ಕಂಬಗಳನ್ನ ಇಲ್ಲೂ ಮಾಡ್ಕೊಳ್ಳಿ. ಸೊ ನಾನು 14 ತ್ರಿಬಲ್ ಕ್ರೋಶ ಆದಮೇಲೆ ಅದನ್ನ ನೆಕ್ಸ್ಟ್ 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ 3 ಚೈನ್ಗೆ 3 ಚೈನ್ ಹಾಕಬೇಕು, 5 ಚೈನ್ಗೆ 5 ಚೈನ್, 3 ಚೈನ್ಗೆ 3 ಚೈನ್, ನೆಕ್ಸ್ಟು ಆರ್ಚ್. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೆಕೆಂಡ್ ಸ್ಟೆಪ್ನ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಥರ್ಡ್ ಸ್ಟೆಪ್ಗೆ ನಾನು ಆಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ಸೀರೆಯಲ್ಲಿ ಯಾವ 2 ಕಲರ್ ಇರುತ್ತೆ ನೀವು ಆ ಕಲರ್ ತೊಗೊಂಡು ಫಸ್ಟ್ ಲಾಕ್ ಏನು ಮಾಡಿರ್ತೀವಲ್ಲ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 5 ಚೈನ್ಗೆ 5 ಚೈನ್ ಹಾಕ್ಕೊಳ್ಳಿ. ಆ 5 ಚೈನ್ ಲಾಕ್ ಇರುತ್ತಲ್ಲ ಆ 5 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕಿಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಈಗ ನಿಮ್ಗೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದ್ದಲ್ಲ ಆ ಹೋಲ್ ಗ್ಯಾಪಿಗೆ ಈಗ ವರ್ಕ್ ಮಾಡಬೇಕು. ಸೊ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ನಿಡಲ್ ಮೇಲಿನ ದಾರ ಸ್ವಲ್ಪ ಮೇಲೆತ್ತಬೇಕು, ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಮಾಡಬೇಕು. ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಈಗ ಬೀಡನ್ನ ಲಾಕ್ ಮಾಡಬಾರ್ದು, ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದ್ರ ಪಕ್ಕದ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಹೀಗೆ ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ತುಂಬ ಈಸಿ ಇದೆ ಡಿಸೈನು ಫ್ರೆಂಡ್ಸ್, ನೀವು ಆರಾಮಾಗಿ ಹಾಕ್ಬೋದು, ತುಂಬ ಏನು ಡಿಫಿಕಲ್ಟ್ ಇಲ್ಲ. ಬಟ್ 3 ಸ್ಟೆಪ್ಪಲ್ಲಿ ಹಾಕೋದು, 2 ಸ್ಟೆಪ್ಪಲ್ಲಿ ಕೂಡ ನೀವು ಹಾಕೋಬೋದು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ. ಬಟ್ ಅದೊಂದು ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ. ಸೊ ನಾವು ಎಷ್ಟು ಬ್ರೀಫಾಗಿ ಹಾಕ್ತೀವಿ ಅಷ್ಟು ಡಿಸೈನ್ ನೀಟ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಬೀಡ್ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಯಾವುದೇ ಹೋಲ್ ಗ್ಯಾಪ್ನೂ ಬಿಡಬಾರ್ದು. ಸೊ ಕಂಟಿನ್ಯೂ ಎಲ್ಲ ಹೋಲ್ ಗ್ಯಾಪ್ನೂ ಕೂಡ ಒಂದೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 14 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ 14 ತ್ರಿಬಲ್ ಕ್ರೋಶ ಇದ್ವಲ್ಲ, ಸೊ 14 ಬೀಡ್ಸ್ ಹಾಕಿದ್ದೀನಿ. 14 ಬೀಡ್ಸ್ ಕುಂತಿದ್ದಾವೆ ಇಲ್ಲಿ. 14 ಬೀಡ್ ಹಾಕಿದ ಮೇಲೆ ಅದು ಪ್ರತಿ ಹೋಲ್ ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶ ಮಾಡಿದ ಮೇಲೆ ಅದನ್ನ ಇಲ್ಲಿ 3 ಚೈನ್ ಲಾಕ್ ಇರುತ್ತಲ್ಲ, ನೆಕ್ಸ್ಟು ಅಲ್ಲಿ ಒಂದು 3 ಚೈನ್ ಹಾಕಿರುತ್ತೆ, ಆ 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ 5 ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಆ 5 ಚೈನ್ ಲಾಕ್ ಏನಿರುತ್ತಲ್ಲ, ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಲಾಕ್ಸ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ ಮಾಡಿದ್ದಕ್ಕೆಲ್ಲ ಸೆಕೆಂಡ್ ಸ್ಟೆಪ್ ಲಾಕ್ ಮಾಡ್ಕೊತ ಹೋಗಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಡಿಸೈನ್ನ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಕಾಣಿಸುತ್ತೆ ಆರ್ಚು, ತುಂಬ ಚೆನ್ನಾಗಿ ಬಂದಿರುತ್ತೆ. ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಸೊ ಪೂರ್ತಿಯಾಗಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ನಾನಿಲ್ಲಿ 2 ಥರ ಗೋಲ್ಡನ್ ಕಲರ್ ಯೂಸ್ ಮಾಡಿದ್ದೀನಿ ಅಂತ 2 ದಾರ ಸೇರಿಸಿ ಕುಚ್ಚು ಕಟ್ಟಿದ್ದೀನಿ. ಸೊ ನೀವು ಸಿಂಗಲ್ ಕಲರಲ್ಲೇ ಕಟ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಸಿಂಪಲ್ಲಾಗಿ
ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.